ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತಂದಿರೋಂಥ ವಿಡಿಯೋ ಬಂದ್ಬಿಟ್ಟು ನಿಮಗೆಲ್ಲ ತುಂಬಾ ಯೂಸ್ ಆಗುವಂಥ ಒಂದು ಕಿಚನ್ ಟಿಪ್ಸ್ ತೋರಿಸ್ತೀನಿ. ಸೊ ಈ ಕಿಚನ್ ಟಿಪ್ಸ್ ನಿಮಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ತುಂಬಾ ಟಿಪ್ಸ್ಗಳು ತೋರಿಸಿದ್ದೀನಿ. ಅದಕ್ಕೋಸ್ಕರ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇವಾಗ ಕಿಚನ್ ಟಿಪ್ಸ್ ಏನನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಮೊದಲನೇ ಟಿಪ್ಪು ಬಂದ್ಬಿಟ್ಟು, ನಾವಿವತ್ತು ಬೋಂಡ ಬಜ್ಜಿಗೆ ಎಣ್ಣೆನ ಯೂಸ್ ಮಾಡಿರ್ತೀರಲ್ವ, ಆ ಎಣ್ಣೆನ ಹಾಗೆ ಬಾಣಲೆಯಲ್ಲಿ ಇಟ್ಬಿಟ್ಟು ಮರುದಿನ ಹಾಕೋಣ ಅಂತ ನೋಡೋಕೆ ಹೋಗಬೇಡಿ. ಆ ಥರ ಮಾಡಿದ್ರೆ ಅದು ತುಂಬಾ ಡೇಂಜರ್. ಯಾಕಂದರೆ ಎಣ್ಣೆ ಫುಲ್ಲು ಕಲರ್ ಚೇಂಜ್ ಆಗಿ ಮತ್ತು ಅಡುಗೆಗೆ ಯೂಸ್ ಮಾಡೋಕ್ಕಾಗಲ್ಲ. ಈ ಥರ ಸೋಸಿ ಇಟ್ಕೊಂಡ್ರೆ ಒಂದು ವಾರವರೆಗೂ ಯೂಸ್ ಮಾಡ್ಕೋಬೋದು. ನೀವು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಡಬ್ಬಿಗೆ ಹಾಕಿಟ್ಕೊಬೋದು. ಇದನ್ನು ಹಪ್ಪಳ ಬೋಂಡ ಬಜ್ಜಿಗೆ ಅಥವಾ ಅಡುಗೆ ಕೂಡ ಬಳಸ್ಕೋಬೋದು. ಒಂದು ವಾರದೊಳಗೆ ಖಾಲಿ ಮಾಡ್ಕೋಬೇಕು. ಅದು ಮಾಡೋಕ್ಕೆ ಮುಂಚೆ ಎಣ್ಣೆ ಸ್ವಲ್ಪ ಹಾಕಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ಪು ಬಂದ್ಬಿಟ್ಟು, ಇವಾಗ ಕುಕ್ಕರಲ್ಲಿ ಬೇಳೆ ಬೇಯಿಸೋವಾಗ ಅದು ಉಕ್ಕಿ ಬರ್ತಾ ಇರುತ್ತೆ. ಸೊ ಆ ಥರ ಬರದೇ ಇರೋದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈ ಥರ ಕುಕ್ಕರ್ ಸುತ್ತಲೂ ಹಚ್ಚೋದ್ರಿಂದ ಅದು ಉಕ್ಕೋದು ಕಡಿಮೆ ಮಾಡುತ್ತೆ. ಅಂದರೆ ಜಾಸ್ತಿ ಉಕ್ತಾ ಇರುತ್ತೆ. ಇವಾಗ ಹಳೆ ಕುಕ್ಕರ್ ಹಾಕ್ತಾ ಅದು ಉಕ್ಕಿ ಬರ್ತಾ ಇರುತ್ತೆ. ಸೊ ನೀರು ಕಡಿಮೆ ಹಾಕಿದ್ರೇನು ಉಕ್ಕಿ ಬರುತ್ತೆ. ಈ ಥರ ಆಯಿಲ್ ಯೂಸ್ ಮಾಡಿದ್ರೆ ನಿಮಗೆ ಆ ಥರ ಆಗೋದಿಲ್ಲ. ಸೊ ಇದು ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇವತ್ತು ಅಕ್ಕಿ ನೆನೆ ಹಾಕಿದ್ದೀನಿ ಇಡ್ಲಿಗಂತ. ಅಕ್ಕಿ ಜೊತೆಗೆ ಉದ್ದಿನ ಬೇಳೆ ಕೂಡ ಹಾಕಿದ್ದೀನಿ. ಇಡ್ಲಿ ಚೆನ್ನಾಗಿ ನಿಮಗೆ ವೈಟಾಗಿ ಸ್ಪಾಂಜಿಯಾಗಿ ಬರಬೇಕಂದ್ರೆ ನಾನು ತೋರಿಸೋ ಥರ ನೀವು 1 kg ಅಕ್ಕಿಗೆ ಇಲ್ಲೊಂದು ಅರ್ಧ ಕಪ್ ಆಗೋಷ್ಟು ಸಬ್ಬಕ್ಕಿನ ಅಕ್ಕಿ ಜೊತೆಗೆ ನೆನೆ ಹಾಕಿ. ಅಕ್ಕಿ ಜೊತೆಗೆ ನೆನೆ ಹಾಕೋದ್ರಿಂದ ಇಡ್ಲಿ ಚೆನ್ನಾಗಿ ವೈಟಾಗಿ ಸ್ಪಾಂಜಿಯಾಗಿ ಸಖತ್ತಾಗಿ ಬರುತ್ತೆ. ಇಡ್ಲಿ ತಿಂದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸ್ಮೂತಾಗಿ ಸೂಪರಾಗಿರುತ್ತೆ ಇಡ್ಲಿ. ಸೊ ಈ ಥರ ನೀವು ಕೂಡ ಚೆನ್ನಾಗಿ ಅಕ್ಕಿನ ಒಂದು 2 ಸರಿ ತೊಳೆದು ಯೂಸ್ ಮಾಡ್ಕೊಳ್ಳಿ. ಖಂಡಿತ ಈ ಟಿಪ್ಸ್ ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಟಿಪ್ ನೋಡೋಣ. ಇವಾಗ ಚಿಲ್ಲಿ ಫ್ಲೇಕ್ಸ್ ಖಾಲಿ ಆಗಿತ್ತು. ಆ ಬಾಟ್ಲನ್ನ ನೀವು ಬಿಸಾಕೋ ಬದಲು ಈ ಥರ ಒಂದು ಯೂಸ್ ಮಾಡ್ಕೋಬೋದು. ನಾನು ಇವತ್ತು ಇದನ್ನು ಸಾಸಿವೆ ಹಾಕಿಟ್ಕೊಂಡಿದ್ದೀನಿ. ಯಾಕಂದರೆ ಒಗ್ಗರಣೆ ಮಾಡೋ ಟೈಮ್ಗೆ ತಕ್ಷಣಕ್ಕೆ ಮುಚ್ಚಳ ತೆಗೆದು ಸ್ಪೂನಿಂದ ತೆಗೆದಾಕೋಕ್ಕೆ ಅಷ್ಟು ಟೈಮ್ ಇರಲ್ಲ. ಅಂಥವ್ರಿಗೆ ಈ ಥರ ಯೂಸ್ ಆಗುತ್ತೆ. ಯಾಕಂದರೆ ಬಾಟ್ಲನ್ನ ಜಸ್ಟ್ ಒಗ್ಗರಣೆಯಲ್ಲಿ ಟಚ್ ಮಾಡಿದ್ರೆ ಸಾಕು, ನಮ್ಗೆ ಎಷ್ಟು ಬೇಕು ಅಷ್ಟು ಒಗ್ಗರಣೆಗೆ ಬರುತ್ತೆ. ಅದೇ ರೀತಿ ನಾನು ಇಲ್ಲಿ ಒಂದು ಇಂಗು ಸಹ ಹಾಕಿಟ್ಕೊಂಡಿದ್ದೀನಿ. ಇದು ಅಂಗಡಿಯಲ್ಲಿ ತಗೊಂಡಿರೋದು. ಇಂಗು ಈ ಥರನೇ ಯೂಸ್ ಮಾಡ್ಕೋಬೋದು. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಉದುರಿಸ್ಕೊಂಡ್ರೆ ಯೂಸ್ ಆಗುತ್ತೆ. ಖಂಡಿತ ಈ ಟಿಪ್ಸ್ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು, ನಾನು ಮೈದಾ ಹಿಟ್ಟು ಇದನ್ನ ಹಾಕಿಟ್ಟು 1 ತಿಂಗಳಾಗ್ತಾ ಇದೆ. ಯಾವುದೇ ರೀತಿ ಹುಳ ಬಿದ್ದಿಲ್ಲ. ಸೊ ಈ ಥರ ಪಲಾವ್ ಎಲೆನೂ ಒಣಗಿದ ಮೆಣಸಿನ್ಕಾಯಿ ಹಾಕೋದ್ರಿಂದ ನಿಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಸುಮಾರು 2 ರಿಂದ 3 ತಿಂಗಳು ಬಾಳಿಕೆ ಬರುತ್ತೆ. ಮತ್ತು ಉದ್ದಿನ ಬೇಳೆನೂ ಒಂದು 3 ರಿಂದ 4 ತಿಂಗಳವರೆಗೆ ಹುಳ ಬೀಳ್ದಿರೋ ಇರೋದಕ್ಕೆ ಈ ಥರ ಪಲಾವ್ ಎಲೆನೂ ಒಂದು 4-5 ಪೀಸ್ ಚಕ್ಕೆ ಹಾಕಿದ್ದೀನಿ. ಇದು ಹಾಕೋದ್ರಿಂದ ಸ್ಮೆಲ್ಲಿಗೆ ಹುಳ ಬೀಳೋದಿಲ್ಲ. ಸೊ ಏನಿಲ್ಲ ಅಂದ್ರೆ ಒಂದು 4 ತಿಂಗಳವರೆಗೂ ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ಬಿಸಿಲಲ್ಲಿ ಸಹ ಒಣಗಾಕಿ. ಇದು ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಉರ್ಗಡ್ಲೆನೂ ಅಷ್ಟೇ ಹುಳ ಬೀಳಬಾರ್ದು ಅಂತ ಈ ಥರ ನಾನು ಒಣಗಿದ ಮೆಣಸಿನ್ಕಾಯಿ ಹಾಕಿಟ್ಟಿದ್ದೀನಿ. ಈ ಥರ ಹಾಕೋದ್ರಿಂದನೂ ಹುಳನೂ ಬರೋಲ್ಲ. ಸೊ ತುಂಬ ದಿವಸನೂ ಫ್ರೆಶ್ ಆಗಿ ಗರಿಗರಿಯಾಗಿರುತ್ತೆ. ಖಂಡಿತ ಇವತ್ತು ತೋರಿಸಿರೋಂಥ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.